ಅಂದು ಕಾಂಗ್ರೆಸ್ನಲ್ಲೇ ಇದ್ದ ರಮೇಶ್ರಿಂದ ಇಂದಿನ ಸತೀಶ್ ವರೆಗೂ ಎಲ್ಲರದ್ದು ಈ ಬೆಳಗಾವಿ ಪಾರಂಭಕ್ಕಾಗಿನ ವರಾತಿಗಳೇ ಅನ್ನೋದು ಶತಸಿದ್ಧ. ಅವತ್ತು ಇದೇ ಬೆಳಗಾವಿಗಾಗಿ ಹೆಬ್ಬಾಳ್ಕರ್ ವರ್ಸಸ್ ರಮೇಶ್ ಯುದ್ಧವೇ ಮುಂದೆ ಕರ್ನಾಟಕದ ರಾಜಕೀಯದಲ್ಲಿ ಸಿಡಿ ಬಾಂಬ್ ಸ್ಫೋಟಿಸಿ ಮುಂದೆ 10 ಮಜಲುಗಳಲ್ಲಿ ತಿರುವು ಪಡೆದು ಸದ್ದಾಗಿದ್ದು ಸುಳ್ಳಲ್ಲ. ಅವತ್ತು ಬೆಳಗಾವಿ ರಾಜಕೀಯದಲ್ಲಿ ಇದೇ ಡಿಕೆಶಿ ಮೂಗು ತೂರಿಸುತ್ತಿದ್ದಾರೆ ಅಂತ ಸತೀಶ್ ಕೂಡ ಮುಗ್ಗುಮ್ಮಾಗಿದ್ದೇನು ಗುಟ್ಟಾಗಿ ಉಳಿದಿಲ್ಲ. ಆದರೆ ರಾಜಕೀಯದಲ್ಲಿ ಈ ಸ್ನೇಹ ದ್ವೇಷ ಎಂದಿಗೂ ಶಾಶ್ವತವಲ್ಲ ಎನ್ನುವಂತೆ ಇದೇ ಸತೀಶ್ ಸಿದ್ದರಾಮಯ್ಯ ಪದತ್ಯಾಗದ ಹೊತ್ತಲ್ಲೇ ಟೀಮ್ ಚೇಂಜ್ ಮಾಡಿದ್ದು ಬಹಿರಂಗ ಸತ್ಯವೇ ಸರಿ. ಸದಾಶಿವನಗರದ ಡಿಕೆ ಮನೆಯಲ್ಲೇ ಕುಳಿತು ಉಭಯರು ಚರ್ಚಿಸುವ ಮೂಲಕ ಬೆಳಗಾವಿ ಶೀತಲ ಸಮರಕ್ಕೆ ತೆರೆ ಅನ್ನೋದನ್ನೇ ಸಾರೋದಾಗಿತ್ತು ಎನ್ನಲಾಗ್ತಿದೆ. ಆದರೆ ಈಗ ಏಕಾಏಕಿ ಸತೀಶ್ ಬಿಡದಿ ಬಾಂಬ್ ಸ್ಫೋಟಿಸೋ ಹಿಂದಿನ ಗಣಿತವೇನು ಅನ್ನೋದು ಈಗಿರುವ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಬೆಳಗಾವಿ ಸಾಹುಕಾರನಿಂದ ಭೂಚಕ್ರ ಪೈರೋಗ ಯಾಕೆ? ಬರಿಗೈ ನಾಯಕನ ಕೈಗೆ ಸಿಕ್ಕಿತ ಬಿಡದಿ ಬ್ರಹ್ಮಾಸ್ತ್ರ. ಈ ರಾಜಕೀಯದಲ್ಲಿ ಕಾಲಕ್ಕೆ ತಕ್ಕಂತೆ ಕೆಲವರ ಆದ್ಯತೆಗಳು ಬದಲಾಗುತ್ತಲೇ ಇರ್ತವೆ. ಅವತ್ತು ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಸತೀಶ್ ಸಿದ್ದರಾಮಯ್ಯರ ವಿರುದ್ಧವೇ ಮಸಲತ್ತು ಮಾಡಿದ್ರು ಅನ್ನೋದು ದೊಡ್ಡ ಸದ್ದು ಮಾಡಿತ್ತು. ಆದ್ರೀಗ ಕಾಲ ಬದಲಾಗಿದೆ. ಡಿಕೆಶಿ ಸಿಎಂ ಆಗಿದ್ದಾರೆ. ಹಾಗಂತ ಇಲ್ಲಿಗೆ ರಾಜಕೀಯಕ್ಕೆ ಪೂರ್ಣ ವಿರಾಮವಲ್ಲ, ಬದಲಿಗಿದು ಅಲ್ಪ ವಿರಾಮ. ಸತೀಶ್ ರಾಜಕೀಯ ದೂರದೃಷ್ಟಿತ್ವದ ರಾಜಕೀಯಕ್ಕೆ ಆಲ್ ಈಸ್ ವೆಲ್ ರಾಜಕಾರಣ ಅವಕಾಶದ ಬಾಗಿಲನ್ನ ತೆರೆಯೋದಿಲ್ಲ. ಮುಂದೆ ತಮ್ಮ ಕನಸನ್ನ ಈಡೇರಿಸಿಕೊಳ್ಳುವುದಕ್ಕೆ ಅವರು ಕೆಲ ತಂತ್ರ ಪ್ರತಿತಂತ್ರಗಳನ್ನ ಮಾಡಲೇಬೇಕು ಅಂತಾರೆ ಪಂಡಿತರು. ಈ ಲೆಕ್ಕಾಚಾರದಲ್ಲೇ ಡಿಕೆ ಜೊತೆ ಸ್ನೇಹದ ಮಂತ್ರ ಪಠಿಸಿ ಬತ್ತಳಿಕೆಯಲ್ಲಿ ಅಸ್ತ್ರಗಳೇ ಇಲ್ಲದಾಗಿದ್ದ ಸತೀಶ್ ಕೈಗೀಗ ಶ್ರೀಕೃಷ್ಣನ ಭೂಚಕ್ರವೇ ಸಿಕ್ಕಂತಾಗಿದೆ. ಡಿಕೆಶಿ ಅಂತ ನಾಯಕರನ್ನ ಲಗಾಮು ಹಾಕಿ ಹಿಡಿದಿಡೋದಕ್ಕೆ ಬಿಡದಿಯಂತಹ ಕೆಲ ಅಸ್ತ್ರಗಳು ಬೇಕೇ ಬೇಕು ಅನ್ನೋ ಮಾತಿದೆ. ಇಂತಹ ಒಂದು ಅನುಕೂಲ ಸಿಂಧು ಪರಿಸ್ಥಿತಿಯನ್ನ ಹಾಗೆ ಬಿಟ್ರೆ ಮುಂದೆ ಬೆಲೆ ತೆರಬೇಕಾದೀತು ಅನ್ನೋ ಸತ್ಯದ ಅರಿವಿದ್ದವರಂತೆ ಸತೀಶ್ ಈಗ ಬಿಡದಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಸಿದ್ದರಾಮಯ್ಯ ಸಂತೃಪ್ತರಾಗದ ಹೊರತು ಸಿಗಲ್ವಾ ಮುಕ್ತಿ? ಒಂದೇ ಬಾಣ 2 ಗುರಿ ಫಿಕ್ಸ್ ಮಾಡಿದ್ರ ಸತೀಶ್. ಕಾಂಗ್ರೆಸ್ಸಿಗರೇ ಇವತ್ತು ಹೇಳ್ತಿರುವಂತೆ ಸತೀಶ್ ಸಿದ್ದರಾಮಯ್ಯ ಸಂಬಂಧ ಮೊದಲಿನ ರೀತಿಯಲ್ಲಿಲ್ಲ ಎನ್ನಲಾಗ್ತಿದೆ. ಹಾಗಂತ ಅಹಿಂದದ ಉತ್ತರಾಧಿಕಾರತ್ವದ ಮೇಲೆ ಕಣ್ಣಿಟ್ಟಿರುವ ಸತೀಶ್ಗೆ ಸಿದ್ದರಾಮಯ್ಯ ಕೃಪಾಶೀರ್ವಾದ ರಾಜಕೀಯ ಅನಿವಾರ್ಯ. ಸಿದ್ದರಾಮಯ್ಯನವರಂತಹ ಹಳೆ ಹುಲಿ ಎದುರು ಕಟ್ಟಿಕೊಂಡು ರಾಜಕೀಯ ಅಸಾಧ್ಯವೆನ್ನೋ ಸತ್ಯದ ಅರಿವು ಸತೀಶ್ಗೂ ಇದೆ. ಹಾಗಂತ ಇವತ್ತು ಸ್ನೇಹದ ಹೆಸರಲ್ಲೇ ಡಿಕೆಶಿ ಜೊತೆ ಸರ್ಕಾರ ನಡೆಸಿಕೊಂಡು ಹೋದ್ರೆ ಅದರಿಂದ ಮುಂದಾಗೋ ಲಾಭವೂ ಅಷ್ಟಕ್ಕಷ್ಟೇ. ಹಾಗಂತ ಈ ಸರ್ಕಾರದ ಮೂಗುದಾರ ಹಿಡಿದು ಆಟ ಮುಂದುವರೆಸಿದ್ರೆ ಸಿದ್ದರಾಮಯ್ಯನವರ ಕೃಪೆಗೆ ಪಾತ್ರರಾಗೋ ಇರಾದೆ ಸತೀಶ್ಗೆ ಇದೆ ಎನ್ನಲಾಗ್ತಿದೆ. ಈ ಮರ್ಮ ಅರಿತೆ ಏಕಾಏಕಿ ಬೆಳಗಾವಿ ನಾಯಕ ಬಿಡದಿ ಬಾಂಬ್ ಸ್ಫೋಟಿಸ್ತಾ ಇರುವುದು ಅನ್ನೋ ಮಾತುಗಳಿವೆ. ಆದರೆ ರಾಜಕೀಯದ ಗಣಿತವನ್ನೇ ಅರಿದು ಕುಡಿದವರು ಹೇಳುವಂತೆ ಬಿಡದಿ ವಿಚಾರವೇನು ಸಿದ್ದರಾಮಯ್ಯನವರನ್ನ ಸಂತೃಪ್ತಿಗೊಳಿಸಿದ್ದಂತಿಲ್ಲ ಎನ್ನಲಾಗ್ತಿದೆ. ಹಾಗಂತ ಸಿದ್ದರಾಮಯ್ಯ ಸಂತೋಷಗೊಳ್ಳದ ಹೊರತು ಸದ್ಯಕ್ಕೆ ಸತೀಶ್ಗೂ ಮುಕ್ತಿ ಸಿಗಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಅಂತಿದ್ದಾರೆ ಅವರ ಪರಮಾಪ್ತರು. ಹಾಗಿದ್ರೆ ಈ ರೀತಿ ಇದೆ ಸಾಹುಕಾರ ಲೆಕ್ಕಾಚಾರ. ನಮ್ಮ ಗುಸುಗುಸು ಗೋವಿಂದಣ್ಣ ಬೆಂಗಳೂರಿನಿಂದ ಸೀದಾ ಬೆಳಗಾವಿಗೆ ಮತ್ತೆ ಹೋಗಿ, ಬೆಳಗಾವಿಯಿಂದ ಮತ್ತೆ ಅಲ್ಲಿಂದ ಸೀದಾ ಬಿಡದಿಗೆ ಹೋಗಿ, ಬಿಡದಿಯಿಂದ ನಮ್ಮ ಒಳನೋಟಕ್ಕೆ ಇಷ್ಟೆಲ್ಲ ಸುದ್ದಿಯನ್ನ ಹೊತ್ತಂದಿರೋದು. ಹನುಮಂತ, ಏನ್ ಅನ್ಸುತ್ತೆ ನಿಮ್ಗೆ? ಬಹುಶಃ ಜಾರಕಿಹೊಳಿ ಅವರ ಲೆಕ್ಕಾಚಾರ ಈಗ ಬೆಳಗಾವಿಯಲ್ಲೇ ಹಲವು ರೈತರು ನೋಡಿದೀವಪ್ಪ ನಾವು, ಕಬ್ಬಿನ ಬಾಕಿ ಬಿಲ್ ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಆ ರೈತರ ಪರವಾಗಿ ನಮ್ಮ ಸಾಹುಕಾರರಿಗೆ ನೆನಪಾಗ್ಲಿಲ್ವಾ? ಬಿಡದಿ ರೈತರ ಪರವಾಗಿ ಬಂದು ಮಾತಾಡ್ತಾ ಇದ್ದಾರೆ. ನನಗನ್ಸುತ್ತೆ ಬಹುಶಃ ಇದನ್ನ ಮೀರಿದ ಬಿಯಾಂಡ್ ದಿಸ್ ಏನೋ ಗಣಿತ ಲೆಕ್ಕಾಚಾರ ಬಹಳ ಜೋರಾಗಿ ನಡೀತಾ ಇದೆ ಅಂತ. ಏನು ಉದ್ದೇಶ ಇವ್ರದ್ದು? ಖಂಡಿತ ಶ್ರೀಪಾದ್ ಪಾಟೀಲ್. ಯಾಕೆ ಅಂದ್ರೆ ರಾಜಕಾರಣದಲ್ಲಿ ಗಣಿತದ ಲೆಕ್ಕಾಚಾರ ಇಲ್ಲದೇನೆ ಯಾವುದೇ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಾಯಕರಾಗಿರ್ಬೋದು ತಮ್ಮ ಪೆನ್ ಹಿಡಿದು ಬರೆಯಲ್ಲ. ಪ್ರತಿಯೊಂದಕ್ಕೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕೊಂಡು ಎಲ್ಲಿ ಗುಣಿಸಬೇಕು, ಎಲ್ಲಿ ಭಾಗಿಸಬೇಕು, ಎಲ್ಲಿ ಕಳಿಬೇಕು ಅನ್ನೋಂಥ ಎಲ್ಲಾ ಲೆಕ್ಕಾಚಾರವನ್ನು ಹಾಕೊಂಡೇ ಅವರವರು ಒಂದೊಂದು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇರ್ತಾರೆ. ಭೌಗೋಳಿಕವಾಗಿ ಬಿಡದಿಗೂ ಮತ್ತು ಬೆಳಗಾವಿಗೂ ಸಂಬಂಧ ಇಲ್ಲದೆ ಇರಬಹುದು. ಆದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸವನ್ನ ತೆಗೆದು ನೋಡಿದಾಗ ಅತಿ ಹೆಚ್ಚು ಬೆಂಗಳೂರನ್ನ ಬಿಟ್ಟರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಬೆಳಗಾವಿಯ ರಾಜಕಾರಣ ಕರ್ನಾಟಕದ ರಾಜ್ಯ ರಾಜಕಾರಣದ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂತದ್ದಿದೆ.
ಈಗ ಪ್ರಸ್ತುತವಾಗಿ ಸತೀಶ್ ಜಾರಕಿಹೊಳಿ ಅವರು ಎಲ್ರಿಗೂ ಗೊತ್ತಿರುವಂತದ್ದು, ರಾಜಕೀಯ ವಲಯದಲ್ಲಿ ಅವ್ರನ್ನ ಯಾರೇ ಮಾತಾಡಿಸಿದ್ರು ಕೂಡ ಅವ್ರು ಕೇಳಿಸ್ಕೋತಾರೆ. ಅವರ ಪ್ಲಾನ್ ಅನ್ನ ಯಾರ ಹತ್ರನೂ ಕೂಡ ಮಾತಾಡಲ್ಲ, ಯಾರ ಹತ್ರನೂ ಬಾಯ್ ಬಿಟ್ಟು ಮಾತಾಡಲ್ಲ ಅನ್ನೋಂಥದ್ದು ಒಂದ್ ರೀತಿ ಸೈಲೆಂಟ್ ಗೇಮ್. ಯಾವ ರೀತಿ ಆಟ ಆಡ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟ್ರ ಮಟ್ಟಿಗೆ ಸೈಲೆಂಟ್ ಆಗಿ ಆಡ್ತಾರೆ. ಆದ್ರೆ ಬಹುಶಃ ಸೈಲೆಂಟ್ ಗೇಮ್ ಫೇಲ್ ಆಗಿರುವಂತದ್ದು ಅಥವಾ ಅದೆಲ್ಲೋ ಒಂದ್ ಕಡೆಗೆ ಹಿನ್ನಡೆ ಆಗಿರುವಂತದ್ದು ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಪಡೆಯುವಂತ ವಿಚಾರದಲ್ಲಿ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ ಹೇಳಿದ್ರೆ ಅಹಿಂದ ನಾಯಕತ್ವವನ್ನು ವಹಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ನಾವು ಆಗ್ಬೇಕು, ಆ ಲೆಕ್ಕಾಚಾರದಲ್ಲಿ ಒಂದು ಅಹಿಂದ ನಾಯಕತ್ವ ಮತ್ತೆ ಪಕ್ಷದ ಅಧ್ಯಕ್ಷರಾಗಿ ಮುಂದೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಡುವಂತ ರಾಜಕೀಯ ಲೆಕ್ಕಾಚಾರವನ್ನ ಸತೀಶ್ ಜಾರಕಿಹೊಳಿ ಅವರು ಹಾಕಿದ್ರು ಅನ್ನುವಂತ ಚರ್ಚೆ ಈಗಲೂ ಕೂಡ ರಾಜಕೀಯ ವಲಯದಲ್ಲಿದೆ. ಡಿ ಕೆ ಶಿವಕುಮಾರ್ ಒಂದ್ ರೀತಿ ಚುಚ್ಚುವಂತ ಕೆಲಸ ಖಂಡಿತವಾಗ್ಲೂ ಕೂಡ ಈ ಒಂದು ಲೆಕ್ಕಾಚಾರ ನೋಡಿ, ಅವರು ಹಾಕಿರುವಂತ ಲೆಕ್ಕಾಚಾರದಲ್ಲಿ ಅವ್ರಿಗೇನು ಸಿಗ್ಲಿಲ್ಲ ಅನ್ನೋಂತ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅಂತವರು ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಆ ಸ್ನೇಹವನ್ನ ಮುಂದುವರಿಸಿದ್ರು ಕೂಡ ರಾಜಕೀಯವಾಗಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು. ಹಾಗಾಗಿ ಚುಚ್ಚುವಂತ ಕೆಲಸವನ್ನು ಮಾಡೋದ್ರ ಮೂಲಕ ತಮ್ಮ ಹಿಡಿತವನ್ನ ಮುಂದುವರಿಸುವಂತ ಲೆಕ್ಕಾಚಾರವನ್ನ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾಡದಂತೆ ಒಳನೋಟಕ್ಕೆ ಸಿಗ್ತಾ ಇರುವಂತ ಈ ಒಂದು ಮಾಹಿತಿ. ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ವೀಕ್ಷಕರೇ ಗಮನಿಸ್ತಾ ಇದ್ರಿ, ಇವತ್ತಿನ ಒಳನೋಟದಲ್ಲಿ ಜಾರಕಿಹೊಳಿ ಸಾವ್ಕಾರ್ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಈ ಭೂಚಕ್ರದ ಪ್ರಯೋಗವನ್ನ ಮಾಡಿ ಚುಚ್ಚುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ, ಅವರ ಉದ್ದೇಶ ಎಷ್ಟರ ಮಟ್ಟಿಗೆ ಅವರು ರೀಚ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.